ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ ಕೂಡಲೇ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾಳೆ ಅಂದ್ರೆ 29/7/2026 ಏನು ಅಂತ ಗೊತ್ತಲ್ವಾ? ರಾಯರ ಭಕ್ತರು ಯಾರು ಇರ್ತೀರ ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಿರುತ್ತೆ. ನಾಳೆ ಗುರುಪೌರ್ಣಮಿ. ಗುರುಪೌರ್ಣಮಿ ಅಂತ ಅಂದ್ರೆ ನಮ್ಮ ಗುರುಗಳದು ಅಲ್ವಾ? ಎಲ್ಲರಿಗೂ ಯಾವ ರೀತಿ ಸೇವೆ ಮಾಡೋದು, ಯಾವ ರೀತಿ ಪೂಜೆ ಮಾಡೋದು, ಗುರುಪೂರ್ಣಿಮೆ ದಿನ ಏನ್ ಮಾಡೋದು ಅಂತ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರನೇ ನಾಳೆ ಎಲ್ಲ ಏನೇನು ಸೇವೆ ಮಾಡ್ಬೋದು ನಮ್ಮ ರಾಯರಿಗೆ, ಮಠಕ್ಕೆ ಹೋಗಿ ಏನ್ ಮಾಡ್ಬೋದು ಅಥವಾ ಮನೇಲಿ ಇದ್ಕೊಂಡೇ ಏನ್ ಮಾಡ್ಬೋದು, ಕೆಲವ್ರಿಗೆ ಮಠ ಹತ್ರ ಇರೋದಿಲ್ಲ ಅಂತವ್ರು ಮನೆಯಲ್ಲೇ ಯಾವ ರೀತಿ ಸೇವೆ ಮಾಡ್ಬೋದು, ಇದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಯಾರಿಗೆಲ್ಲ ಮಠ ಹತ್ರ ಇರೋದಿಲ್ವೋ ಅವರು ಮನೆಯಲ್ಲಿ ಈ ಗುರುವಾರ ಎಲ್ಲ ಯಾವ ರೀತಿ ವಾರ ಮಾಡ್ತಿರೋ ಅದೇ ರೀತಿ ನಾಳೆನೂ ಕೂಡ ಮಾಡ್ಬೇಕಾಗತ್ತೆ. ಆದ್ರೆ ನಾಳೆ ಏನಾದ್ರೂ ಒಂದು ಸಿಹಿ ನೈವೇದ್ಯನ ಮಾಡ್ಕೊಳ್ಳಿ. ಗುರುವಾರದೊತ್ತು ನಾರ್ಮಲ್ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಏನು ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ. ಆದ್ರೆ ನಾಳೆ ಏನಾದ್ರೂ ಒಂದ್ ಮಾಡಿ ಅಟ್ಲೀಸ್ಟ್ ಒಂದು ಕಲ್ಸಕ್ರೆನಾದ್ರೂ ತಂದಿಟ್ಟು ಪೂಜೆ ಮಾಡ್ಬೇಕಾಗತ್ತೆ ನಾಳೆ. ಇನ್ನು ಮನೆಯಲ್ಲಿ ಯಾರೆಲ್ಲ ವಿಗ್ರಹ ಇಟ್ಕೊಂಡಿರ್ತೀರೋ ಅಂತವ್ರು ಮನೆಯಲ್ಲಿ ಅಭಿಷೇಕನ ಮಾಡಿ ನೀವು ಪೂಜೆನ ಮಾಡ್ಬೇಕಾಗತ್ತೆ. ಈಗ ವಿಗ್ರಹ ತಂದು ಇಟ್ಕೊಂಡಿದೀರಾ ಅಂತ ಅಂದ್ರೆ ಕಾಮನ್ ಆಗಿ ನೀವು ಅಭಿಷೇಕ ಮಾಡ್ತಾ ಇರ್ತೀರಾ. ಯಾಕೆ ಅಂದ್ರೆ ನಾವು ವಿಗ್ರಹ ಇಟ್ಕೊಂಡಿದೀವಿ ಅಂದ್ರೆ ಅಭಿಷೇಕ ಮಾಡ್ಲೇಬೇಕು. ನಾರ್ಮಲ್ ಆಗಿ ಫೋಟೋ ಪೂಜೆ ಮಾಡ್ದಂಗೆ ಮಾಡಕ್ ಆಗಲ್ಲ. ಅದೇ ತರ ನಾಳೆನೂ ಕೂಡ ವಿಗ್ರಹಕ್ಕೆ ಅಭಿಷೇಕ ಮಾಡ್ಬಿಟ್ಟು ನೀವು ಪೂಜೆನ ಮಾಡ್ಬೇಕಾಗತ್ತೆ. ಇನ್ನು ಮಠ ಯಾರಿಗೆಲ್ಲ ಹತ್ರ ಇದೆಯೋ ಅವರು ಇವತ್ತು ಸಂಜೆನೆ ಹೋಗಿ ಇವತ್ತು ಹೆಸರು ಬರ್ಸ್ಬಿಡಿ, ನಾಳೆ ಒಂದು ಸೇವೆ ಮಾಡಿಸ್ತಾ ಇದ್ದೀನಿ. ಅದೇನಪ್ಪಾ ಅಂತ ಅಂದ್ರೆ ಪಂಚಾಮೃತ ಸೇವೆ. ಖಂಡಿತವಾಗ್ಲೂ ಯಾರಿಗೆ ಸಾಧ್ಯ ಆಗುತ್ತೋ ಅಂತವ್ರು ನಾಳೆ ಪಂಚಾಮೃತ ಸೇವೆನ ಮಾಡಿಸಿ. ಇಲ್ಲ ನನಗೆ ಸೇವೆ ಮಾಡಿಸೋವಷ್ಟು ಅನುಕೂಲ ಇಲ್ಲಪ್ಪ ಅಂತ ಅನ್ನೋದಾದ್ರೆ ಅಟ್ಲೀಸ್ಟ್ 1 ಲೀಟರ್ ಹಾಲಾದ್ರೂ ತಗೊಂಡೋಗಿ ಕೊಡಿ. ಇವಾಗ ಸಂಜೆ ಹೋಗಿ ಕೇಳ್ಕೊಳ್ಳಿ, ಬೆಳಗ್ಗೆ ಹಿಂಗೆ ಅಭಿಷೇಕಕ್ಕೆ ಹಾಲು ಕೊಡ್ತೀನಿ, ಎಷ್ಟು ಗಂಟೆಗೆ ಕೊಡಬೇಕು ಅಂತೇಳಿ. ಏಕೆ ಅಂದರೆ ಅಲ್ಲಿ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ಒಳಗಡೆ ನಾವು ಕೊಡಬೇಕು. ಅಕಸ್ಮಾತ್ ನಾವು 9 ಗಂಟೆಗೆ ಪೂಜೆಗೆ ಹೋಗಿ ಅವಾಗ ತಗೊಂಡೋಗಿ ಕೊಟ್ಟರೆ ಅಷ್ಟರೊಳಗೆ ಪೂಜೆ ಎಲ್ಲ ಅಭಿಷೇಕ ಎಲ್ಲ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಸಂಜೆ ಹೋಗಿ ಕೇಳ್ಕೊಳ್ಳಿ, ಹಿಂಗೆ ಬೆಳಗ್ಗೆ ಅಭಿಷೇಕಕ್ಕೆ ಹಾಲು ಕೊಡ್ತಾ ಇದ್ದೀನಿ, ಎಷ್ಟು ಗಂಟೆಗೆ ತಂದು ಕೊಡಲಿ ಅಂತ. ನಾನೊಂದ್ಸಲ ಮಾಡಿಸ್ಬೇಕು ಅಂತ ಕೇಳಿದಾಗ ಬೆಳಗ್ಗೆ 7 ಗಂಟೆ ಅಷ್ಟರೊಳಗೆ ತಂದು ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು. ಆವಾಗ ಆ ಟೈಮ್ಗೆ ಹೋಗಿ ಕೊಡೋದಕ್ಕೆ ಈಸಿ ಆಗುತ್ತೆ ನಮಗೆ. ಅಟ್ಲೀಸ್ಟ್ ನೀವು ಒಂದು 6 ಗಂಟೆ 6:30 ಅಷ್ಟರಲ್ಲಿ ಹೋದ್ರೆ ಮಠಕ್ಕೆ ಆರಾಮಾಗಿ ಕೊಟ್ಬಿಟ್ಟು ಬರ್ಬೋದು. ಅಭಿಷೇಕಕ್ಕೆ ಹಾಲು ಸೇರ್ಕೊಳ್ಳುತ್ತೆ. ಇಷ್ಟಾದ್ರೂ ಮಾಡಿ. ಏನೂ ಆಗ್ಲಿಲ್ಲ ಅಂದ್ರೆ ಕಡೆ ಪಕ್ಷ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವಂತೂ ಖಂಡಿತ ಮಾಡಿ. ಇಷ್ಟಂತೂ ಮಾಡ್ಬೋದಲ್ವಾ? ರಾಯರ ದರ್ಶನ ಮಾಡಿ ಅವ್ರ ಅನುಗ್ರಹ ನಮ್ಮ ಮೇಲ್ ಬಿದ್ರೇನೆ ಸಾಕು. ನಾಳೆ ಗುರುಪೌರ್ಣಿಮೆ ಆಗಿರೋದ್ರಿಂದ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ರಾಯರ ಮಠಕ್ಕೆ ಹೋಗಿ ಅವ್ರ ದರ್ಶನ ಮಾಡ್ಕೊಳ್ಳಿ. ಇನ್ನ ಸೂತಕ ಇದೆ ಹೋಗಕ್ಕಾಗಲ್ಲ, ಕೆಲವು ಹೆಣ್ಮಕ್ಳಿಗೆ ಮಧ್ಯದಲ್ಲಿ ಸೂತಕ ಬಂದಿದೆ ಹೋಗಕ್ಕಾಗಲ್ಲ ಅಂತ ಅನ್ನೋರು ಏನು ನೀವು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದೇ ದುಡ್ಡಲ್ಲಿ ರಾಯರ ಹೆಸರು ಹೇಳಿ ಯಾರಿಗಾದ್ರೂ ಏನಾದ್ರೂ ಊಟ ಹಾಕ್ಸೋದು ಅಥವಾ ಇನ್ನೇನೋ ದಾನ ಮಾಡೋದು, ಬಟ್ಟೆ ದಾನ ಮಾಡೋದು, ಬಟ್ಟೆ ಇಲ್ಲದೆ ಇರೋರು ಏನೋ ಒಂದು ನಿಮ್ಮ ಕೈಯಲ್ಲಿ ಏನ್ ಮಾಡಬೇಕು ಅಂತ ರಾಯರು ಸೂಚಿಸ್ತಾರೆ ಅದನ್ನ ನೀವು ರಾಯರ ಹೆಸರಲ್ಲಿ ದಾನ ಮಾಡ್ಬೋದು. ಸೊ ನಾಳೆ ಗುರುಪೌರ್ಣಮಿ ದಿನ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಸೇವೆನ ಮಾಡಿ, ದಾನ ಮಾಡಿ, ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಬಂದರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರು ರಾಘವೇಂದ್ರ ಸ್ವಾಮಿ ಭಕ್ತರಿರ್ತಾರೋ ಅಂಥವ್ರಿಗೆ ಶೇರ್ ಮಾಡಿ. ಜೊತೆಗೆ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.